ಈಗ ನೀವೆಲ್ಲ ಬಂದಿದ್ದೀರಿ ನಮ್ಮ ಆಫೀಸ್ಗೆ. ನಾರ್ಮಲ್ ಏನು ಮಾಡ್ತೀವಿ, ಊಟದ ಟೈಮಿಗೆ ಬಂದರೆ ನಿಮ್ಗೆ ಊಟ ಮಾಡಿಸ್ತೀನಿ, ತಿಂಡಿ ಟೈಮಿಗೆ ಬಂದರೆ ತಿಂಡಿ ಮಾಡಿಸ್ತೀನಿ. ಈ ಮಧ್ಯಾಹ್ನ ಊಟದ ಟೈಮಲ್ಲಿ ಬಂದಾಗ ಊಟ ಮಾಡಿಸಿ ಕಳಿಸಿರೋ ಅದೇನೋ ಇಮಿಡಿಯೇಟರಿ ಪಾರ್ಟಿ ಕೊಟ್ಟರು ಅಂದರೆ ಅಪಾರ್ಥ ಯಾಕೆ ತಿಳ್ಕೊಂತೀರಿ. ಡಿನ್ನರು, ಊಟ, ತಿಂಡಿ ಅವೆಲ್ಲ ಸಾಮಾನ್ಯ ಒಂದು ವಿಶ್ವಾಸ ಕೂಟ ಅಂತಾರೆ. ಅದಕ್ಕೆ ಸೇರಿರ್ತಾರೆ, ಸಹಜ ಮನುಷ್ಯನ ಕೂಡ. ಈ ಸೆಷನ್ ನಡೆಯೋ ಸಂದರ್ಭದಲ್ಲಿ ನಾನು ರೂಮಲ್ಲಿ ದಿನ 15-20 ಜನ ಮೇಲೆ ಊಟ ಮಾಡ್ತೀವಿ ಡೈಲಿ. ಒಂದಿನ ನೀವು ಕರೆದು ಅಲ್ಲಿ ಹೋಗ್ತೀವಿ, ಯಾರು ಕರೆದಲ್ಲೇ ಹೋಗ್ತೋ ನಮ್ಮ ಮನೆಗೆ ಇರ್ತೀವಿ, ಇನ್ನೊಬ್ಬರು ರೂಮಲ್ಲಿ ಇರ್ತೀವಿ, ಎಲ್ಲ ನಮ್ಮ ವಿಶ್ವಾಸದಲ್ಲಿದ್ದೀವಿ. ಹಂಗಾಗಿ 20 ಜನ 30 ಜನ ಸೇರೋದು ಸಹಜ. ಅದಕ್ಕೆ ನೀವು ತಪ್ಪಾಗಿ ತಿಳ್ಕೊಂಡ್ರೆ ಉತ್ತರ ಏನು ಕೊಡೋದು? ಕೇಂದ್ರ ಹೇಳಿಕೆ ನಂತರದಲ್ಲಿ ಈ ಹೋದ ಸೆಷನಲ್ಲೂ ಸೇರಿರೋ ತಮಗೆ ಮಾಹಿತಿ ಇರಬೇಕು ಅಂತ. ಅವಾಗ ಯತೀಂದ್ರ ಅವ್ರು ಹೇಳಿಕೆನೂ ಇದ್ದಿಲ್ಲಲ್ಲ. ಮತ್ತೆ ಸೇಮ್ ಮಾಡಲೇಬೇಕು. ಇಕ್ಬಾಲ್ ಅವರು 6ನೇ ತಾರೀಕು CM ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. 6 ಮತ್ತು 9 DK ಶಿವರ್ ಲಕ್ಕಿ ನಂಬರು ಅಂತ. ಹೌದು, 6, 9 ಪ್ರಮಾಣ ವಚನ ಅವ್ರು ತಗೊಳ್ತಾರೆ ಅಂತ ಹೇಳಿದ್ರೆ ಮೊದಲಿಗೇ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯಿತು ಅಂದರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಆಗೋ ಸೂಚನೆ ಎಲ್ಲ ಸಿಕ್ಕಿದೆ ಸರ್. ಈಗ ನೋಡಿ, ನೀವೇನೇ ಮಾಡಿ ಏನೇ ಕೇಳಿ CM ಕುರ್ಚಿ ಖಾಲಿ ಆದಾಗ ಬಂದರೆ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ತೀನಿ. ಈಗ CM ಕುರ್ಚಿ ಖಾಲಿ ಇದ್ದಾಗ ನೀವು ಏನೇ ಮಾಡೋದು, ಏನೇ ಕೇಳಿದ್ರು ಅದಕ್ಕೆ ಉತ್ತರ ಎಲ್ಲಿಂದ ಬರೋದಿಲ್ಲ. ಹಾಗಾಗಿ ಈಗ ಅವಶ್ಯಕತೆ ಇಲ್ಲದ ಚರ್ಚೆ ನಾವು ಆಗಲಿ ನೀವಾಗಲಿ ಅಥವಾ ಇನ್ನೊಬ್ಬರು ಸಂಕ್ರಾಂತಿ ಒಳಗೆ DKC CM ಆಗ್ತಾರೆ ಅಂತ ನಿಮ್ಮ ಪಕ್ಷದವರು ಹೇಳ್ತಾರೆ. ಆಗ್ಲಲ್ಲ, ಸಂಕ್ರಾಂತಿ ಒಳಗಾಗೋದೇನು, ನಾಳೆ ವಾರ ಸೆಷನ್ ಇದೆ, ಅದರೊಳಗಾದ್ರೂ ನಾವು ಖುಷಿನೇ ಪಡೋದು ನಾನೇ ಮೊದಲಿಗ. ನೀವು ಯಾಕೆಂದರೆ ಮುಂಚಿಂದ ನಿಮ್ಗೆ ಹೇಳ್ಕೊಂತ ಬಂದಿನಿ. ಆದರೆ ಈ ಮುಖ್ಯಮಂತ್ರಿ ವಿಷಯನ ನಾನು ಡಿಸೆಂಬರ್ ಮುಗಿಯೋರಿಗೆ ಮಾತಾಡಲ್ಲ ಅಂತ ಹೇಳಿರೋದ್ರಿಂದ ನಿಮಗೆ ಅದಕ್ಕೆಲ್ಲ ಜನವರಿ ರಿಪ್ಲೈ ಕೊಡ್ತೀನಿ. ಸಂಕ್ರಾಂತಿ ಬರ್ತಿದೆ, ಎಲ್ಲರೂ ಒಳ್ಳೇದು ಆಗ್ತದೆ, ಸ್ವಲ್ಪ ಸಮಾಧಾನ ಕಾಯಿರಿ. ಜನವರಿ ಸಂಕ್ರಾಂತಿ ಖುಷಿ ಇರಲೇಬೇಕಲ್ಲ. ಸೂರ್ಯಪಥ ಬದಲಾವಣೆ ಸರ್, ರಾಜ್ಯದಲ್ಲೂ ಕೂಡ ಬದಲಾವಣೆ ಆಗ್ಬೋದು. ಕಾಂಗ್ರೆಸ್ನಲ್ಲೂ ಬದಲಾವಣೆ ಆಗುತ್ತೆ ಸರ್. ಸೂರ್ಯ ಬದಲಾವಣೆ ಆಗೋದ್ರ ಬಗ್ಗೆ ಮಾತಾಡ್ಬೋದು. ಕಾಂಗ್ರೆಸ್ನಲ್ಲಿ ಸೂರ್ಯ ಇಲ್ಲ. ಇಲ್ಲಿರೋದೇನು DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ನಾವುಗಳಿರೋದಿಲ್ಲಿ. ಸೂರ್ಯ DKಶಿನೇ ಸೂರ್ಯ. DK ಶಿವಕುಮಾರ್ ಆರಾಧ್ಯ ದೈವ, ಅದ್ರಾಗೆ ಎರಡನೇ ಮಾತಿಲ್ಲ.